ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡಲಿಲ್ಲ, ಯಾಕಂದರೆ ಇವರೆಲ್ಲರೂ ಊರಿಗೆ ಹೊರಟಿದ್ದಾರೆ ಆ್ಯಂಡ್ ಮನೆ ಫುಲ್ ಖಾಲಿ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಾತಾಡಿಕೊಂಡು ಕೆಲವೊಂದು ಎಲ್ಲ ಬಟ್ಟೆಗಳ ಆ್ಯಂಡ್ ತೊಗೊಂಡಿದ್ವಲ್ಲ ಅದೆಲ್ಲ ಲಗೇಜ್ ಮಾಡ್ತಾ. ಆ್ಯಂಡ್ ಇನ್ನೂ ಲಗೇಜ್ ಅಷ್ಟೇ ಓಪನ್ ಇದೆ, ಅದು ಪ್ಯಾಕ್ ಆಗ್ತಾಯಿಲ್ಲ. ಆ್ಯಂಡ್ ಅದನ್ನು ಇವಾಗ ಮಾಡಬೇಕು. ಅಪ್ಪು ಫುಲ್ ಹಠ ಮಾಡ್ತಾಯಿದ್ದಾನೆ. ಇವ್ರನ್ನ ಊರಿಗೆ ಕಳಿಸ್ಬಾರ್ದಂತೆ. ಸಂಡೇ ಒಂದಿನ ಇರಲಿ ಆಟ ಆಡ್ಲಿಕ್ಕೆ, ಆ್ಯಂಡ್ ಮಂಡೇ ಹೋಗಲಕ್ಕ ನನಗೆ ಬೇಜಾರಾಗುತ್ತೆ, ಆಟ ಆಡೋದಕ್ಕೆ ಯಾರೂ ಇಲ್ಲ ಅಂತ ಹಠ ಮಾಡ್ತಾಯಿದ್ದ. ಸೊ ಯಾರು ಹೇಳಿದ್ರೂ ಕೂಡ ಅವನು ಕನ್ವಿನ್ಸೇ ಆಗ್ತಾ ಇರಲಿಲ್ಲ. ಇನ್ನೂ ಒಂದು ನಾನು ಊರಿಗೆ ಹೋಗ್ತೀನಿ ಅಂತ. ಬಟ್ ಏನಂದರೆ ಎಕ್ಸಾಮ್ ಇರೋದ್ರಿಂದ ಅವನಿಗೆ ಕಳ್ಸೋಕ್ಕಾಗಲ್ಲ. ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಒಂದು ಎಕ್ಸಾಮ್ ಆಗಲಿ ಅದಾದಮೇಲೆ ಊರಿಗೆ ಹೋಗಿ ಬರೋಣ ಅಂತ ಹೇಳಿದ್ದೀನಿ. ಆದರೂ ಎಲ್ಲಿ ಸಮಾಧಾನ ಆಗ್ತಾಯಿಲ್ಲ. ನಮ್ಮ ತಂಗಿ ಫುಲ್ಲು ಅವನನ್ನು ಕನ್ವಿನ್ಸ್ ಮಾಡ್ತಾಯಿದ್ದಾಳೆ ಮುಟ್ಟ. ಆದರೂ ಕೂಡ ಅವನು ಆಗ್ತಾಯಿಲ್ಲ. ಅವನಿಗೋಸ್ಕರ ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು ತುಂಬ ಒಂಥರ ಮಜಾ ಮಾಡ್ತಾಯಿದ್ಲು. ಬಟ್ ಏನಂದರೆ ನಮ್ಮ ಮಕ್ಕಳಿದಾರಲ್ಲ, ಅವರು ಒಬ್ರನ್ನ ಹಚ್ಕೊಂಡ್ಬಿಟ್ರು ಅಂದರೆ ಫುಲ್ ಹಚ್ಕೊಂಡ್ಬಿಡ್ತಾರೆ. ಅವ್ರನ್ನ ಎಲ್ಲಿ ಬಿಡೋದಿಲ್ಲ, ಆ್ಯಂಡ್ ಎಲ್ಲಿಗೂ ಹೋಗೋದಕ್ಕೂ ಬಿಡೋದಿಲ್ಲ, ಅಷ್ಟು ಹಚ್ಕೊಂಡ್ಬಿಡ್ತಾರೆ. ಅದರಲ್ಲೂ ಅವ್ರು ಚಿಕ್ಕಿ ಅಂದರೆ ತುಂಬ ಇಷ್ಟ. ಅಕ್ಕನ ಮಕ್ಕಳು ಅಂದರೆ ತುಂಬ ಫೇವ್ರೇಟು ಅವಳಿಗೂ ಕೂಡ. ಅವರಿಗೂ ಕೂಡ ಚಿಕ್ಕಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಹೋಗಬೇಡ ಅಂತ ಫುಲ್ಲು ಅಳ್ತಾಯಿದ್ದ. ಅವನು ರಿಯಲಿ ಅಳ್ತಾಯಿದ್ದ. ನಾಟಕ ಅದೇನು ಮಾಡೋಕ್ಕೆ ಬರಲ್ಲ ಅವನಿಗೆ, ರಿಯಲಾಗಿ ಅಳ್ತಾಯಿದ್ದ. ಆದ್ರೂ ಒಂದು ಹಠ ಮಾಡ್ದೆ, ಏನಂದರೆ ಊರಿಗೆ ಹೋದರು ಅಂದರೆ ಅವನು ಏನು ಹೇಳ್ತಾನೋ ಅದನ್ನೆಲ್ಲ ತೆಕ್ಕೊಡ್ಬೇಕಂತೆ ನಾನು, ಅವಾಗ ಸಮಾಧಾನದಿಂದ ಇರ್ತೀನಿ ಅಂತ ಹೇಳ್ದೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ಇವರು ಊರಿಗೆ ಹೋಗ್ತಾ ಇದ್ದಾರೆ. ಫುಲ್ ಇವಾಗ ರೆಡಿ ಆಗ್ತಾರೆ ಒಂದು 10-15 ನಿಮಿಷದಲ್ಲಿ. ಆ್ಯಂಡ್ ಇವನಂತೂ ಫುಲ್ ಬೆಳಿಗ್ಗೆನೇ ರೆಡಿ ಆಗಿದ್ದಾನೆ. ಊರಿಗೆ ಹೋಗ್ತೀನಿ. ಆ್ಯಂಡ್ ಮಕ್ಕಳಿಗೆ ನೋಡಿ ಊರಿಗೆ ಹೋಗೋದು ಬರೋದು ಅಂದರೆ ಎಷ್ಟು ಇಷ್ಟ ಅಲ್ಲ. ಇವನಂತೂ ಅವ್ರ ಅಮ್ಮನ ಬಿಟ್ಟು ಎಲ್ಲಿ ಹೋಗ್ತಾಯಿಲ್ಲ. ನಿನ್ನೆ ನೈಟು ಬಿಟ್ಟು ಶಾಪಿಂಗ್ ಹೋಗಿದ್ವಿ. ಎಷ್ಟು ಅಳ್ತಾಯಿದ್ದ ಅಂದರೆ ಸಿಕ್ಕಾಪಟ್ಟೆ ಅಳ್ತಾಯಿದ್ದ. ಹಾಗಾಗಿ ಇವತ್ತು ಅವ್ರ ಅಮ್ಮನ ಬಿಟ್ಟು ಎಲ್ಲಿ ಬಿಡ್ತಾನೇ ಇಲ್ಲ. ಯಾವ ರೂಮಿಗೆ ಹೋದ್ರೂ ಅಲ್ಲೇ ಹೋಗ್ತಾ ಇದ್ದಾನೆ. ಮುಖ ತೊಗೊಳಕ್ಕೆ ಬಿಡ್ತಾಯಿಲ್ಲ, ತಲೆ ಹಿಕ್ಕೊಳ್ಳೋದಕ್ಕೆ ಬಿಡ್ತಾಯಿಲ್ಲ. ಬಿಟ್ಟರೆ ಇವರೆಲ್ಲನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಫುಲ್ ಅವ್ರ ಮಮ್ಮಿನ ಹಿಡ್ಕೊಂಬಿಟ್ಟಿದ್ದ. ಆ್ಯಂಡ್ ನಮ್ಮ ಮನೆ ಫುಲ್ ಖಾಲಿ ಆಗ್ತಾಯಿದೆ, ಅದೊಂದು ಬೇಜಾರು, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಆ್ಯಂಡ್ ಅಪ್ಪು ಅಂತೂ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡ್ತಾಯಿಲ್ಲ. ಹೋಗಬೇಡ ಅಂತ ಹೇಳಿ ಮಮ್ಮಿ ಅಂತ ಹೇಳ್ತಾಯಿದ್ದ. ಸೊ ಅವರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರಿಗೆ ಹೊರಟಿದ್ದಾರೆ. ಅಲ್ಲಿ ನಮ್ಮ ಮಮ್ಮಿ ಕೂಡ ಒಬ್ಬರೇ ಆಗಿಬಿಡ್ತಾರೆ. ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಇವಾಗ ಮದುವೆ ಸೀಸನ್ ಅಲ್ಲ, ಮನೆಗೆ ಬುತ್ತಿ ಆ್ಯಂಡ್ ಭಾಳ ಕಟ್ಟೋದಿರುತ್ತೆ. ಹಾಗಾಗಿ ಹೊರಡ್ತಾ ಇದ್ದಾರೆ. ಆ್ಯಂಡ್ ಏನಂದರೆ ಮನೆಗೆ ಬಂದಮೇಲೆ ನಾನು ಸುಮ್ಮನೆ ಯಾರಿಗೂ ಕಳಿಸಲ್ಲ. ಸೊ ನಮ್ಮ ಕಡೆ ಅದೇ ಸಂಪ್ರದಾಯ ಇರೋದು. ಹಾಗಾಗಿ ಸಾರಿ ತೊಗೊಂಡು ಬಂದಿದ್ನಲ್ಲ, ಅಂದರೆ ಲಾಸ್ಟ್ ಟೈಮ್ ಹೊರಗೋದಾಗ ನಾನು ಜಾಸ್ತಿ ಸಾರಿನ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಯಾಕಂದರೆ ಯಾವ ಕ್ಷಣದಲ್ಲಿ ಯಾರು ಮನೆಗೆ ಬರ್ತಾರಂತ ಗೊತ್ತಾಗಲ್ಲ. ಹಾಗಾಗಿ ಒಂದಿಷ್ಟು ಸ್ಯಾರೀಸ್ಗಳು, ಬ್ಲೌಸ್ ಪೀಸ್ಗಳು, ಚಿಕ್ಕ ಮಕ್ಕಳು ಬಟ್ಟೆಗಳು ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಬಂದ ತಕ್ಷಣ ಯಾರಾದರೂ ಅಚಾನಕ್ ಬಂದರು ಅಂದರೆ ಹೋಗಿ ತೊಗೊಂಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಸಡನ್ಲಿ ಬಂದಾಗ ನಾನು ಅದನ್ನೇ ಮಾಡೋದು. ಹಾಗಾಗಿ ತೊಗೊಂಡು ಬಂದಿದ್ನಲ್ಲ, ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಅಪ್ಪನ ಬಟ್ಟೆ ಅಂತೂ ಈ ಮನೆ ಶಾಪಿಂಗ್ ಹೋದಾಗ ಅಲ್ಲಿ ತೊಗೊಂಡಿದ್ವಿ. ಅದರಲ್ಲೇ ನಾನು ಒಂದು ಪೀಸ್ ತೊಗೊಂಡು ಅವನಿಗೆ ಮಾಡಿದ್ದೀನಿ. ಬಟ್ ಏನಂದರೆ ಮತ್ತೆ ಬೇರೆ ಥರ ಡಿಸೈನ್ಸ್ದು ಬಟ್ಟೆ ತೊಗೋ ಅಂತ ಹೇಳಿಬಿಟ್ಟು ಆ ಬಟ್ಟೆದು ಅಮೌಂಟು ಅವಳಿಗೆ ಕೊಡ್ತಾಯಿದ್ದೀನಿ. ಮತ್ತು ಒಂಥರ ಪೀಸು ಇರೋದು ಸೇಮ್ ತಂದರೆ ಕಷ್ಟ ಆಗಿಬಿಡುತ್ತೆ. ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಹಲವಾರು ಬಟ್ಟೆಗಳಿರುತ್ತೆ ಬಾಯ್ಸ್ದು, ತಗೋ ಅಂತ ಹೇಳಿಬಿಟ್ಟು ಅಮೌಂಟ್ ಕೊಟ್ಟಿದ್ದೀನಿ. ಆ್ಯಂಡ್ ಸೊ ಇವಾಗ ನಮ್ಮ ತಂಗಿಗೆ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ತಂಗಿ ಜಾಸ್ತಿ ಸಾರಿ ಬರ್ತಾಳೆ ಮನೆಗೆ. ಬಟ್ ನನಗೇನಾಗುತ್ತೆ ಅಂದರೆ ಸೊ ಕೊಡಬೇಕಾದ್ರೆ ಕೆಲವೊಂದು ಟೈಮ್ನಲ್ಲಿ ನಾವು ಹೊರಗಡೆ ಹೋಗಿರಲ್ಲ. ಆ್ಯಂಡ್ ಅಮೌಂಟು ಒಂದಿಷ್ಟು ಸಾರಿ ಏನೋ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಅದಾದಮೇಲೆ ಬಟ್ಟೆ ಅಂತೂ ಕೊಟ್ಟಿಲ್ಲ. ಹಾಗಾಗಿ ಸೊ ನಾನು ಒಂದಿಷ್ಟು ಡ್ರೆಸ್ ಪೀಸ್ಗಳನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೂ ಕೂಡ ನಾನು ಕೊಟ್ಟಿದ್ದೀನಿ. ಬಟ್ ವಿಡಿಯೋ ಮಾಡಿಲ್ಲ ಅವ್ರದ್ದು. ಆ್ಯಂಡ್ ಅದರಲ್ಲಿ ನಮ್ಮ ತಂಗಿಗೂ ಕೂಡ ಒಂದು ಪೀಸ್ ಎತ್ತಿಟ್ಟಿದ್ದೆ, ಅದನ್ನೇ ಇವಾಗ ಕೊಡ್ತಾಯಿದ್ದೀನಿ. ಬಟ್ ಇದು ಈಗೆಲ್ಲ ಸ್ವಲ್ಪ ರೆಡಿಮೇಡ್ ತೊಗೊಳ್ಳೋದಕ್ಕಿಂತ ಈ ಥರ ಲೂಸ್ ಇರುವಂಥ ಬಟ್ಟೆನ ತೊಗೊಂಡ್ರೆ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಸೊ ಇದು ಬಟ್ಟೆನ ತೊಗೊಂಡು ಬಂದಿದ್ದನ್ನು ಕೊಡ್ತಾಯಿದ್ದೀನಿ. ಬಟ್ ಈ ಕಲರ್ ಮಾತ್ರ ನನಗೆ ತುಂಬಾ ಇಷ್ಟ ಇತ್ತು. ಹಾಗಾಗಿ ಇದು ಕನಕಾಂಬರಿ ಕಲರ್ದು ಎತ್ತಿಟ್ಕೊಂಡ್ಬಿಟ್ಟಿದ್ದೆ. ಫೈನಲಿ ಇದು ನಾನು ಇಟ್ಕೊಳ್ಳೋ ಅಂಥದ್ದು ಟೈಮ್ ಬರಲೇ ಇಲ್ಲ.
ಹಾಗಾಗಿ ನಮ್ಮ ತಂಗಿ ಕೊಡ್ತಾಯಿದ್ದೀನಿ, ಅವಳೇ ಹೊಲಿಸ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ, ಅವಳು ವೈಟ್ ಇದ್ದಾಳೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಕೂಡ ಡ್ರೆಸ್ ಪೀಸನ್ನು ಮಾಡಿದ್ದೀನಿ. ಆ್ಯಂಡ್ ಇವಾಗ ಪ್ಯಾಕಿಂಗ್ ಎಲ್ಲ ಮತ್ತೆ ರಿಟರ್ನ್ ನಡೀತಾ ಇದೆ. ಏನಪ್ಪ ಅಂತಂದರೆ ಹೋಗ್ತಾ ಇದ್ದಾರಲ್ಲ ಅಂತ ಅನ್ನೋದೊಂದು ಬೇಜಾರು. ಸೊ 4 ದಿನ ಹೆಂಗಾಯಿತು ಅಂತ ಗೊತ್ತೇ ಆಗಲಿಲ್ಲ. ಸೊ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಬರೀ ನೋಡಿ ಅವ್ರು ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ಮನಸ್ಸೇ ಇಲ್ಲ. ಅಪ್ಪು ಅಮ್ಮ ಅಂತೂ ಫುಲ್ ಸಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಮಾತಾಡ್ತಾ ಇಲ್ಲ. ಆ್ಯಂಡ್ ಇವರು ಕೂಡ ಹೋಗೋಕ್ಕೆ ಮನಸ್ಸಿಲ್ಲ. ಬಟ್ ಏನಂದರೆ ಕೆಲಸ ಇರೋದ್ರಿಂದ ಆ ಕಡೆ ನಮ್ಮ ಮಮ್ಮಿ ಕೂಡ ಒಬ್ಬರೇ ಆಗಿಬಿಡ್ತಾರೆ ಮನೆಗೆ. ಅಲ್ಲಿ ಜಾಸ್ತಿ ಬರ್ತಾರಲ್ಲ ನಮ್ಮ ಮನೆಗೆ, ಅಲ್ಲಿ ಕೂಡ ಒಂದು ದಿನದಲ್ಲಿ 10 ಜನಕ್ಕೆ 8 ಜನಕ್ಕೆ ಅಡುಗೆ ಮಾಡಿ ಕೊಡೋದಿರುತ್ತೆ. ನಮ್ಮ ತಂಗಿ ಆ್ಯಂಡ್ ನಮ್ಮ ವೈನಿ ಇಲ್ಲೇ ಇದ್ದರು ಅಂದರೆ ನಮ್ಮಮ್ಮ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿತಾ ಇದೆ ಫ್ರೆಂಡ್ಸ್. ಇನ್ನೂ ಬಟ್ಟೆ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಕೆಲವೊಂದು ಶಾಪಿಂಗ್ ಹೋದಾಗ ನಮ್ಮ ಅಕ್ಕನೂ ಕೂಡ ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದ್ಲು, ಅದನ್ನು ಕೂಡ ಇವ್ರ ಜೊತೆನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವಳು ಬರೋದು ಸ್ವಲ್ಪ ರೇರ್ ಆಗುತ್ತೆ, ಹಾಗಾಗಿ ಇವರು ಊರಿಗೆ ತೊಗೊಂಡು ಹೋದರು ಅಂದರೆ ಅಲ್ಲಿಂದ ಅವಳು ಬಂದು ಅವು ಬಟ್ಟೆಯನ್ನು ತೊಗೊಂಡು ಹೋಗ್ತಾಳೆ. ಬಟ್ ಬರುವಾಗ ಬ್ಯಾಗ್ ಏನಿರಲಿಲ್ಲ, ಆರಾಮಾಗಿ ಬಂದಿದ್ದರು. ಬಟ್ ಹೋಗುವಾಗ ಒಂದು ದೊಡ್ಡ ಬ್ಯಾಗೇ ಆಗಿಬಿಟ್ಟಿದೆ ನೋಡಿ. ಅವ್ರ ಶಾಪಿಂಗು, ಬಟ್ಟೆಗಳು ಆ್ಯಂಡ್ ಕೆಲವೊಂದು ಥಿಂಗ್ಸ್ಗಳೆಲ್ಲ ತೊಗೊಂಡಿದ್ದು ಅದಿಷ್ಟು ಇಟ್ಟಿದ್ದಾರೆ. ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಬಳೆ ನಾನು ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ತೊಗೊಂಡಿದ್ದೆ, ಅದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಂಗಿಗೆ ಕೊಟ್ಟಿದ್ದೀನಿ. ಅವಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅವಳು ಕೂಡ ಹೊರಗಡೆ ಹೋಗೋದು ಬರೋದು ಮಾಡ್ತಿರ್ತಾಳಲ್ಲ, ಸ್ವಲ್ಪ ನಾನು ಕಡಿಮೆನೇ ಈ ಥರ ಬ್ಯಾಂಗಲ್ಸ್ ಎಲ್ಲ ಇಟ್ಕೊಳ್ಳೋದು, ವಾಚು, ಬ್ರಾಸ್ಲೆಟ್ ಇದನ್ನೇ ಯೂಸ್ ಮಾಡ್ತೀನಿ. ಹಾಗಾಗಿ ಸೊ ಅವಳು ಹಾಕ್ಕೊಳ್ಳಿ ಅಂತೇಳಿ ಕೊಟ್ಟೆ. ಆ್ಯಂಡ್ ಏನಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನಮ್ಮ ಮನೆಯಲ್ಲಿ ಎಲ್ರಿಗೂ. ಸೊ ಮತ್ತೆ ತಿರ್ಗಾ ಯಾವಾಗ ಬರ್ತಾರೋ ಏನೋ, ಟೈಮ್ ಸಿಗೋದೇ ಅಪರೂಪ. ನೋಡೋಣ ಫ್ರೆಂಡ್ಸ್. ಇನ್ನು ಫೈನಲಿ ರೆಡಿ ಆಗಿದ್ದಾರೆ. ಬಸ್ ಬರೋದು 7:30ಗೇನೋ ಬರುತ್ತೆ. ಬಟ್ ಇಲ್ಲಿಂದ ರಾಮ ಮಂದಿರಕ್ಕೆ ಹೋಗಿ ಎತ್ಕೊಂಡ್ರು ಅಂದರೆ ಬಸ್ ರಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಹತ್ಕೊಳ್ತೀವಿ, ಸೀಟ್ ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋಗಿ ಸುಮ್ಮನೆ ಮಗು ಇದೆಯಲ್ಲ, ಸುಮ್ಮನೆ ನಿಂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಆ್ಯಂಡ್ ಫುಲ್ ಏನಂದರೆ ಟಯರ್ಡ್ ಆಗುತ್ತೆ. ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗು ಅಂತ ಹೇಳಿದೆ. ಆ್ಯಂಡ್ ನಾವು ತೊಗೊಂಡಿರುವಂಥದ್ದು ಫಿಂಗರಿಂಗು ಹಾಕ್ಕೊಳ್ಳೋಣ ಒಟ್ಟಿಗೆ ಎಲ್ಲರೂ 3 ಜನ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಬಟ್ ನಾವು ತೊಗೊಳ್ಳುವಾಗ 3 ತೊಗೊಂಡ್ವಿ. ಬಟ್ ಇದರಲ್ಲಿ ನಾನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಸೊ ಅವ್ರು ಬಿಟ್ಟಿದ್ದನ್ನು ನಾನು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಬಿಟ್ಟಿದ್ದೆ. ಬಟ್ ಅವರು ನೀ ಹಾಕೋ, ನಿಂದಾದಮೇಲೆ ನಾವು ಹಾಕ್ಕೋತೀವಿ, ನಿನ್ಗೆ ಇಷ್ಟ ಆಗಿದ್ದು ನೀ ಹಾಕೋ ಅಂತೇಳಿ ಹೇಳಿದರು. ಆ್ಯಂಡ್ ಫೈನಲಿ 3 ಜನ ಒಟ್ಟಿಗೆ ರಿಂಗನ್ನು ಹಾಕ್ಕೊಳ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ತಗೊಂಡು ಒಟ್ಟಿಗೆ ನಿಂತ್ಕೊಂಡು ಈ ಥರ ಹಾಕ್ಕೊಳ್ಳೋದು ಫಸ್ಟ್ ಟೈಮ್ ನಾವು 3 ಜನ. ಒಂಥರ ಚೆನ್ನಾಗಿದೆಯಲ್ಲ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಈ ಮೂಮೆಂಟ್ ಅಂತೂ. ಸೇಮ್ ಕೈಗೆ ಆಮೇಲೆ ಸೇಮ್ ಬಟ್ಟೆಗೆ ಹಾಕ್ಕೊಂಡಿದ್ದೀವಿ ನಾವು ಕೂಡ. ನಮ್ಮ ತಂಗಿಗೆ ಚಿಕ್ಕದು ತುಂಬ ಇಷ್ಟ ಆಯಿತು ಅದು, ಹಾಗಾಗಿ ಅವಳು ಅದನ್ನು ಹಾಕ್ಕೊಂಡಿದ್ದಾಳೆ. ಬಟ್ ನಾನು ಇಷ್ಟಪಟ್ಟಿದ್ದು ನಾನು ತೊಗೊಂಡಿದ್ದೀನಿ, ಅತ್ತಿಗೆ ಅವರು ಇಷ್ಟಪಟ್ಟಿದ್ದು ಅವರು ತೊಗೊಂಡಿದ್ದಾರೆ. ಬಟ್ ಒಂದು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಇಟ್ಕೊಂಡಿದ್ವಿ. ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ, ಈ ಥರ ಇಟ್ಕೊಂಡು ತೊಗೊಂಡು ಹಾಕ್ಕೊಳ್ಳೋದು ಅಂದರೆ ಒಂಥರ ನೋಡೋದು ಅದ್ರದ್ದು ಥ್ರಿಲ್ಲೇ ಬೇರೆ, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಇದೊಂದು ಸವಿ ನೆನಪಿಗಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೋಡೋಣ ಮತ್ತು ನೆಕ್ಸ್ಟ್ ಹೊರಗಡೆ ಎಲ್ಲಾದರೂ ಹೋದರೆ ಬಳೆ ಕೆಲವೊಂದು ಬೇರೆ ಬೇರೆ ಥಿಂಗ್ಸ್ ಇದೆ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಸದ್ಯಕ್ಕೆ ಇವಾಗ ಅವರಿಗೆ ಟೈಮ್ ಇಲ್ಲ. ನಾವು ಇನ್ನೊಂದು ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಬಟ್ ಏನಂದರೆ ಇವರು ಮಂಡೇ ಬರ್ತೀನಿ ಅಂತ ಹೇಳಿದರು ಯಜಮಾನ್ರು. ಬಟ್ ನೋಡಿದ್ರೆ ಅವರು ಸಂಡೇನೇ ಬಂದುಬಿಟ್ಟಿದ್ದಾರೆ ಮಾರ್ನಿಂಗು. ಹಾಗಾಗಿ ಸೊ ಇವಾಗ ಇವರು ಊರಿಗೆ ಹೊರಟಿದ್ದಾರೆ. ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಏನು ಏನು ಆ ಕಡೆ ಜಾಗ್ರತೆ ಮಾಡಿ. ಇಬ್ಬರು ಸೇರಿ ಹರಸಾಹಸದಿಂದ ಒಂದು ಟಾರ್ಗೆಟನ್ನು ರೀಚ್ ಮಾಡ್ಲತ್ತಾರ.
ಹ್ಞೂ ಇಷ್ಟು ಒಯ್ಲಾರ್ದಂಗೆ ಆಗಿತ್ತು. ಹರ್ಷ ಬಾ ಹೊರಗೆ ಅಲ್ತಾನ ಅಷ್ಟೇ ಹಾಕೋ ಹೋಗಿ ಅವ್ರೆ ಬಾಗ್ಲಿ ತೋದು ನೀವು ಹೋಗು ಬಾ ಹರ್ಷ ಅಕ್ಕಿಲಿ ಸಿಲಿಂಡ್ಸ್ ಬ್ಯಾಗ್ ಒಜ್ಜದನ ಆಗ್ಬೇಕಲ್ಲ. ಕೊಡ್ಲಿ ಬರ್ತಾಳೆ ನಿಂದು ಬರ್ತಾಳೆ ಬರ್ತಾ ಇಲ್ಲ ಹೋಗಮ್ಮ ನಾವು ಹೋಗಮ್ಮ ಹರ್ಷ ಆಗನ ಬರ್ತಾನ ಅಕ್ಕಿ ಮಕ್ಕಳಾಕಿ ಯಾಕ ನಿಮ್ಮ ಮಮ್ಮಿ ಬೇಕಿಲ್ಲ ಕಿಲೋಡು ನಿಮ್ಮ ಮಮ್ಮಿ ಬೇಕಿಲ್ಲ ನಿಮ್ಮ ಮಮ್ಮಿ ಇಲ್ಲೇ ಯಾರ ಇಲ್ಲ ಹಾಂ ನಿಮ್ಮ ಮಮ್ಮಿ ಇಲ್ಲೇ ಯಾರ ಇಲ್ಲ ನಿಮ್ಮ ಮಮ್ಮಿ ಇಲ್ಲೇ ಯಾರ ಇಲ್ಲ ಹಾಂ ಸಿಕ್ಕಿ ಹೋಗಲ್ಲಕ್ಕಪ್ಪ ನಾವು ಕೈ ಮಾಡ್ಕೊಂಡು ಅವಂಟು ಹೊರಗೆ ಹೋಗಬೇಕು ಯಾರು ಮಮ್ಮಿ ಇದ್ರಾಕೆ ಯಾರು ಹೋಗಲ್ಲ ಹೊರಗಿದ್ರೆ ಸಾಕು ಯಾರು ಬಾಯ್ ಮಾಡಿ ಬಾಯ್ ಬಾಯ್ ಇಲ್ಲಿ ಬಾಯ್ ಮತ್ತೆ ಬೈಕ್ನಾಗ ಹೋಗು ಬಾಯ್ ಮಾಡಿ ಕಾರ್ನಾಗ ಹೋಗುತ್ತೆ ನಾವು ಹೊರಗೆ ಹೋಗಮ್ಮ ಅದೇ ಬಾಯ್ ಮಾಡಿ ಮತ್ತೆ ಹೋಗು ಎಲ್ಲಿಗೋಮ್ ಚಂದಾಗಿರಿ ಹಾಂ ಚಾಕಿಗೆ ಹೋಗು ಚಾಕಿ ತರಕ್ಕೆ ಹೋಗು ಏನು ತರ ಚಾಕಿ ಯಾರು ಒಟ್ಟು ಹೊರಗೆ ಕರ್ಕೊಂಡು ಹೋಗ್ಬೇಕು ಹೊರಗೆ ಹ್ಞೂ ಮಮ್ಮಿ ಬಿಟ್ಟು ಹೋಗಮ್ಮ ಮಮ್ಮಿ ಬಿಟ್ಟು ಹೋಗಮ್ಮ ಕರ್ಕೊಂಡು ಇಲ್ಲೇ ಇರ್ತೀನಿ ಹೋಗಲ್ಲ ನಾವು ಹೋಗಲ್ಲ ಇಲ್ಲೇ ಇರ್ತೀನಿ ನಾವೇ ಹೋಗಮ್ಮ ಚಿಕ್ಕಿ ಬಲ್ಲಿ ಹೋಗಮ್ಮ ಚಿಕ್ಕಿ ಬಲ್ಲಿ ಇಲ್ಲೇ ಇರ್ತೀನಿ ಹೋಗಲ್ಲ ಕಲಿ ಹರ್ಷ ಮಾಮ ಬಂದ ಎಲ್ಲ ಹರ್ಷ ಇಲ್ಲ ಅನ್ಕಲಿ ಕರೆ ಹರ್ಷ ಇಲ್ಲನ ಇಲ್ಲ ಎಲ್ಲ ದರ್ಶ ಕರಿ ಮಾಮ ಅತ್ ಕರಿ ನಾಳೆ ಮೂರಾಗಿರ್ತೇವೆ ಬೆಳಗ್ಗೆ ಇವ್ರು ನೈಟ್ ಹೋಗಿ ಮಕ್ಕೊಂಡಿರ್ತಿ ಮುಂಚೆ ಹೇಳೋದಕ್ಕೆ ಆಯಿತು ಅಜ್ಜಿ ಬಲ್ಲಿ ಇರ್ತೀವಿ ಬುಕ್ ಕುಡಿತಿ ಇದು ಯಾರು ತಂದಾರ ಇದು ಯಾರು ತಂದಾರ ಯಾರು ತಂದಾರ ಹಾಂ ನಾ ಕೊಡಲ್ಲ ಏನಿದೆ ನಾ ಕೊಡಲ್ಲ ಏನಿದೆ ನೀ ಎಷ್ಟು ಸುಸ್ತಾಗಿದಿ ಆಡ್ತಾನೆ ನೀನು ಸಂಗಡ ಬರ್ತಾನೆ ತಾಳಕ್ಕೆ ಈ ಕಡೆ ಬಾ ಮಮ್ಮಿ ಸೈಕಲ್
ಓಯ್ 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 ಬಿಡಂಗದ ಪುಟ್ಟ ಹಾಕೊಂಡ್ರು ನನ್ನ ಹೆಸರೇನು ನನ್ನ ಹೆಸರೇನು ಪುಟ್ಟಿ ಪುಟ್ಟಿಲ್ಲಪ್ಪ ಅವ್ರ ಮಗ ಹ್ಞೂ ಪುಟ್ಟಿ ಏನಪ್ಪ ಬೇತಿರಿ ಬೇತಿ ಫ್ರೆಂಡ್ಸ್ ಇನ್ನೂ ಊರಿಗೆ ಹೊರಟಿದ್ದಾರೆ ಆ್ಯಂಡ್ ಇದು ಲಾಸ್ಟ್ ಸೀನು ಅವನಿಗೆ ಫುಲ್ ಹ್ಯಾಪಿ ನಮಗೆ ಫುಲ್ ಪ್ಯಾತು ಊರಿಗೆ ಹೋದ್ನಂದರೆ ಅಲ್ಲಿ ಆರಾಮ್ಸೆ ಆಟ ಆಡ್ಕೊಂಡಿರ್ತಾನೆ ಅವ್ರ ಕಡೆ ಎಲ್ಲ ಓಡಾಡೋದಕ್ಕೆ ಅಲ್ಲಿ ಸ್ಪೇಸ್ ಇದೆ ಬಟ್ ಇಲ್ಲಿ ನಾವು ಅವನ್ನ ಹಿಡಿತಿರ್ತೀವಿ ಎಲ್ಲಿ ಬೀಳ್ತಾನೋ ಹೇಳ್ತಾನೋ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಮಿಸ್ ಮಾಡ್ಕೊಳ್ತೀವಿ ಒಂದು 2 ಡೇಸು ಸೊ ಗೈಸ್ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಓಕೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್